ಕಾಮಗಾರಿಯಿಂದ ಧೂಳು ಸಾರ್ವಜನಿಕರಿಗೆ ಗೋಳು ಅನ್ನುವಂತಹ ಒಂದಿಷ್ಟು ವಿಚಾರಗಳು ನಡೀತಾ ಇದ್ದಾವೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ ವರ್ಷ ಕಳೆದರೂ ಕೂಡ ಕಾಮಗಾರಿ ಮುಗಿತಾ ಇಲ್ಲ. ರಸ್ತೆ ಕಾಮಗಾರಿಯಿಂದ ಈಗ ಒಂದ್ ಕಡೆ ಧೂಳು, ಇನ್ನೊಂದ್ ಕಡೆ ಸಾರ್ವಜನಿಕರ ಗೋಳು. ಯಾರು ಕೇಳ್ತಾರೆ? ವರ್ಷದಿಂದ ನಡೀತಾ ಇದೆ ಒಳಚರಂಡಿ ಪೈಪ್ಲೈನ್ ಕಾಮಗಾರಿ. ರಸ್ತೆಯ ಎರಡು ಬದಿಯಲ್ಲಿ ಗುಂಡಿ ತೋಡಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಸ್ವಲ್ಪ ಯಾಮಾರಿದ್ರು ಕೂಡ ವಾಹನ ಸವಾರರಿಗೆ ಕಂಟಕ ಫಿಕ್ಸ್ ಆಗದಂತೂ ಗ್ಯಾರಂಟಿ. ಈ ಗುಂಡಿ ತೋಡಿ ಬಿಟ್ಬಿಡ್ತಾರೆ, ಜೋರಾದ ಮಳೆ ಬರುತ್ತೆ, ನೀರು ತುಂಬಿಕೊಳ್ಳುತ್ತೆ, ಎಲ್ಲಿ ವಾಹನ ಸವಾರರಿಗೆ ಬಿದ್ದು ಕೈಕಾಲು ಮುರ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಅಂದ್ರೆ ವರ್ಷ ಕಳೆದರೂ ಕೂಡ ರಸ್ತೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಏನಾದರೂ ಒಂದು ಸಬೂಬನ್ನ ಹೇಳಿ ಕಾಮಗಾರಿಯನ್ನ ಆಮೆಗತಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ರಸ್ತೆ ಕಾಮಗಾರಿಯ ಒಂದು ವ್ಯವಸ್ಥೆ. ಇದಕ್ಕೆ ಉತ್ತರ ಕೊಡೋರು ಯಾರು? ಈಗ ಮಳೆಗಾಲ ಶುರುವಾಗಿದೆ, ಆದರೆ ಮಳೆ ಬರ್ತಾ ಇಲ್ಲ. ಪುಣ್ಯ, ಮಳೆ ಡೈಲಿ ಶುರು ಆದ್ರೆ, ಮಳೆ ಬರ್ತಾ ಇದ್ರೆ ಅಲ್ಲಿ ನೀರು ತುಂಬಿಕೊಂಡ್ರೆ ಏನಾದ್ರೂ ಒಂದಿಷ್ಟಾದ್ರೂ ಗೊತ್ತಾಗತ್ತಾ? ನೋಡಿ, ಒಂದಿಷ್ಟಾದ್ರೂ ಗೊತ್ತಾಗತ್ತಾ? ಅದರಲ್ಲೂ ನಮ್ಮ ವಾಹನ ಸವಾರರು ರಸ್ತೆ ಬಿಟ್ಟು ಪಕ್ಕದಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲೇ ನುಕ್ಕೊಂಡು ಹೋಗ್ತಾರೆ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಹೊಣೆ? ಈ ಒಂದು ವಿಚಾರದ ಬಗ್ಗೆ ನಮ್ಮ ಪ್ರತಿನಿಧಿ ರಂಜನ್ ನಡೆಸಿರ್ತಕ್ಕಂಥ ಒಂದು ವಾಕ್ ಥ್ರೂ ಇದೆ, ನೋಡ್ಕೊಂಬನ್ನಿ. ಅದೆಷ್ಟೋ ವರ್ಷಗಳಾಗಿದೆ. ಸೊ ಮಾಡರ್ನ್ ಬೆಂಗಳೂರಿನಲ್ಲಿದ್ದೀವಿ, 2026ರಲ್ಲಿದ್ದೀವಿ. ಇನ್ನು ಬೆಂಗಳೂರಿನ ಚಿತ್ರಣ ಮಾತ್ರ ಬದಲಾಗ್ತಿಲ್ಲ. ಒಂದು ಕಡೆ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಸ್ಮಾರ್ಟ್ ಬೆಂಗಳೂರು ಮಾಡ್ತೀವಿ, ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂಥೇಳಿ ಕೋಟ್ಯಾಂತರ ರೂಪಾಯಿ ಪ್ರಾಜೆಕ್ಟನ್ನು ಇನ್ವೆಸ್ಟ್ ಮಾಡೋಕ್ಕೆ, ಜೊತೆಗೆ ಬೆಂಗಳೂರಿನ ರಸ್ತೆಗಳನ್ನು ಸರಿ ಮಾಡೋಕ್ಕೆ ಒಂದಿಷ್ಟು ಹಣವನ್ನು ವಿನಿಯೋಗ ಮಾಡ್ತಿದೆ. ಆದರೆ ವಿನಿಯೋಗ ಮಾಡ್ತಿರುವಂಥ ಹಣ ಜೊತೆಗೆ ನಡೆಸ್ತಿರುವಂಥ ಕಾಮಗಾರಿ ಎಷ್ಟರ ಮಟ್ಟಿಗೆ ಔಚಿತ್ಯಪೂರ್ಣವಾಗಿದೆ, ಪ್ರಬುದ್ಧತೆ ಆಗಿದೆ, ಜೊತೆಗೆ ಜನಪರವಾಗಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮಾಡುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಸದ್ಯಕ್ಕೆ ನಾನಿರುವಂತಹ ಲೊಕೇಶನ್ ರೇಸ್ ಕೋರ್ಸ್ ರಸ್ತೆ, ಅಂದರೆ ಬೆಂಗಳೂರಿನ ರೇಸ್ ಕೋರ್ಸ್ ರೋಡ್ ನೀವು ಕೇಳಿರ್ಬೋದು. ಸೊ ಈ ಒಂದು ರೇಸ್ ಕೋರ್ಸ್ ರಸ್ತೆಯಲ್ಲಿ ಕಳೆದ ವರ್ಷಾನುಗಟ್ಟಲೆಯಿಂದ ಒಂದು ಕಾಮಗಾರಿಯನ್ನು ಮಾಡಲಾಗ್ತಿದೆ. ಇಲ್ಲಿ ಪೈಪ್ಲೈನ್, ಆಲ್ಮೋಸ್ಟ್ ಪೈಪ್ಲೈನನ್ನು ಹಾಕುವಂಥ ಕಾಮಗಾರಿ. ಸೊ ಈ ಕಾಮಗಾರಿ ಮಾಡ್ತಾನೆ ಇದ್ದಾರೆ, ದೊಡ್ಡ ದೊಡ್ಡ ಗುಂಡಿನ ತೆಗೆದಿಟ್ಟಿದ್ದಾರೆ. ನಾನು ನಿಮಗೆ ದೃಶ್ಯ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಒಂದು ರೇಸ್ ಕೋರ್ಸ್ ರಸ್ತೆಯ ಚಿತ್ರಣ ಯಾವ ಥರ ಇದೆ ಅಂತೇಳಿ. ಒಂದು ಕಡೆಯಿಂದಾಗಿ GBAಯನ್ನು, ಅಂದರೆ BBMP ಇತ್ತು, BBMPಯನ್ನು GBA ಮಾಡಿದ್ರು. ಕಾರಣ ಏನು ಅಂದರೆ, ಬೆಂಗಳೂರನ್ನು 5 ವಲಯಗಳನ್ನಾಗಿ ಮಾಡಿ ಅದರಲ್ಲಿ 369 ವಾರ್ಡ್ ಮಾಡಿ ಆದಷ್ಟು ಬೇಗ ಬೆಂಗಳೂರನ್ನು ಪ್ರಗತಿ ಹೊಂದಿದ ಸಿಟಿಯಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಯ ರಸ್ತೆಗಳ ಚಿತ್ರಣ ನೋಡಿ. ಒಂದು ಕಡೆಯಿಂದ ಅಧಿಕಾರಿಗಳ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿದೆ, ಅಧಿಕಾರಿಗಳಿಗೆ ಕೊಡ್ತಿರುವಂಥ ಸಂಬಳ ಮಾತ್ರ ಜಾಸ್ತಿ ಆಗ್ತಿದೆ, ಆದರೆ ಕೆಲಸ ಮಾತ್ರ ಹಾಗೇ ಇದೆ. ರೇಸ್ ಕೋರ್ಸ್ ರಸ್ತೆಯಲ್ಲಿ ಸುಮಾರು 1 ವರ್ಷಗಳಿಂದ ನಾನು ನೋಡ್ತಿದ್ದಂಗೆ ಇಲ್ಲಿ ಆಲ್ಮೋಸ್ಟ್ 1.5 years ಆಗ್ತಾ ಬಂತು. ಇಲ್ಲಿ ರಸ್ತೆಯಲ್ಲಿ ಗುಂಡಿಯನ್ನು ಅಗ್ದಾಕ್ಬಿಟ್ಟಿದ್ದಾರೆ ಪೈಪ್ಲೈನನ್ನು ಹಾಕೋಕ್ಕೆ. ಆದರೆ ಪೈಪ್ಲೈನ್ ಯಾವ ಥರ ಇದೆ, ರಸ್ತೆ ಯಾವ ಥರ ಇದೆ, ಜನರು ಎಷ್ಟು ಕಷ್ಟಪಟ್ಟು ಓಡಾಡಬೇಕು ಅಂತೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಕಡೆಯಿಂದಾಗಿ ಈ ರೇಸ್ ಕೋರ್ಸ್ ರಸ್ತೆ ಎರಡೂ ಭಾಗದ ರಸ್ತೆಗಳು, ಆ ಕಡೆಯಿಂದ ಅಂದರೆ ನಮ್ಮ ಆನಂದರಾವ್ ಸರ್ಕಲಿಂದ ವಿಧಾನಸೌಧದ ಕಡೆಗೆ ಚಾಲುಕ್ಯ ಸರ್ಕಲ್ ಕಡೆಗೆ ಹೋಗುವಂಥ ರಸ್ತೆ ಇರ್ಬೋದು, ಅಥವಾ ಚಾಲುಕ್ಯ ಸರ್ಕಲಿಂದ ನಾವು ನೇರವಾಗಿ ರೆಡ್ಡಿ ಪೆಟ್ರೋಲ್ ಬಂಕ್ಗೆ ಹೋಗುವಂಥ ರಸ್ತೆ ಇರ್ಬೋದು, ಅಥವಾ ಈ ಒಂದು ಏನು ನಮ್ಮ ರೇಸ್ ಕೋರ್ಸ್ ರಸ್ತೆ ನೋಡ್ಬೋದು. ಅರ್ಪಣಗಂಜ್ ದೊಡ್ಡ ದೊಡ್ಡ ಕಂಪ್ನಿ ಇದೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇದೆ, ಅಂದರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ವೋಲ್ವೋ ಶೋರೂಮ್ ಇದೆ. ಸೊ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನು ಪ್ರತಿ ವರ್ಷ ಬೆಂಗಳೂರಿನ ಜನರು ಪೇ ಮಾಡ್ತಾರೆ. ನೋಡಿ ರಸ್ತೆ ಯಾವ ಥರ ಇದೆ ಅಂತೇಳಿದ್ರೆ, ಈ ಒಂದು ರಸ್ತೆ ಉದ್ದಕ್ಕೂ ಕೂಡ ಇದೇ ಪರಿಸ್ಥಿತಿ. ಪಾಪ ಇಲ್ಲಿ ಒಂದಿಷ್ಟು ಜನರು ಮಧ್ಯಾಹ್ನ ಆದರೆ ಬೀದಿ ಬದಿಯ ಹೋಟೆಲ್ಗಳನ್ನು ಹಾಕೊಂಡು ಜೀವನವನ್ನು ಸಾಗಿಸ್ತಿದ್ರು. ಅವರ ಒಂದು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕುವಂಥ ಕೆಲಸವನ್ನು ಆಲ್ರೆಡಿ ಮಾಡಲಾಗಿದೆ. ನೋಡಿ, ಇದು ಇಲ್ಲಿ ಗಾರ್ಬೇಜನ್ನು ಸೆಗ್ರಿಗೇಟ್ ಮಾಡ್ತಾರೆ. ಅಂದರೆ BBA ಅಂದರೆ GBA ಅಂದರೆ ಬೆಂಗಳೂರಿನಲ್ಲಿರುವಂಥ ಜನರೇ ಅಲ್ಲಲ್ಲಿ ಬಿಸಾಕು ಅಥವಾ ಮನೆಗಳಲ್ಲಿ ಕರೆಕ್ಟಾಗಿ ಒಣ ಕಸ ಮತ್ತು ಹಸಿ ಕಸ ಅಂತ ಸೆಗ್ರಿಗೇಟ್ ಮಾಡದೆ ಬಿಸಾಕಿರ್ತಾರಲ್ವ, ಆ ಒಂದು ಗಾರ್ಬೇಜ್ಗಳನ್ನು ಈ ರಸ್ತೆಯಲ್ಲಿ ಸೆಗ್ರಿಗೇಟ್ ಮಾಡಲಾಗಿರುವಂಥದ್ದು. ಸೊ ಈಗಾಗಲೇ ಸುಮಾರು 2000 ಕಿಲೋಮೀಟರ್ ಪಾದಚಾರಿ ಒತ್ತುವರಿ ಆಗಿರೋದನ್ನು ನಾವು ತೆರವುಗೊಳಿಸ್ತೀವಿ ಅಂತೇಳಿ ದೊಡ್ಡದಾಗಿ ಭಾಷಣ ಬಿಗಿತೀರ. ಆದರೆ ಇಲ್ಲಿ ನೋಡಿ ರಸ್ತೆ ಯಾವ ಥರ ಚಿತ್ರಣ ಇದು ಕಣ್ರಿ ನಮ್ಮ ಬೆಂಗಳೂರು. ಒಡಿರಿ ಚಪ್ಪಾಳೆ. ಯಾಕೆ ಗೊತ್ತಾ ಈ ಮಾತನ್ನ ಹೇಳ್ತಿದ್ದೀನಿ?
ಪ್ರತಿ ಬಾರಿ ಕೂಡ ರಾಜಕೀಯ ನಾಯಕರು ಇರ್ಬೋದು, ಅಧಿಕಾರಕ್ಕೆ ಬಂದಂತಹ ಅಧಿಕಾರ ವರ್ಗ ಇರ್ಬೋದು, ಅಥವಾ ಬೆಂಗಳೂರಿನ ಉಸ್ತುವಾರಿಯನ್ನು ವಹಿಸ್ಕೊಂಡಂಥ ಸಚಿವರು ಇರ್ಬೋದು, ಯಾವುದೋ ಒಂದು ರಸ್ತೆ ಅಂದರೆ ಕರೆಕ್ಟಾಗಿ ಚಂದ ಅಂದವಾಗಿರುವ ರಸ್ತೆಗೆ ಅವ್ರಿಗೆ ಹೋಗ್ತಾರೆ, ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಈ ರಸ್ತೆಗೆ ಬರಬೇಕು, ಈ ರಸ್ತೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಬೇಕು, ಬರುವಾಗ ರೋಡೆಲ್ಲ ಕ್ಲೀನ್ ಆಗಿರುತ್ತೆ, ಜನರು ಮಾತ್ರ ಸಾಯಬೇಕು. ಇವರಿಗೆ ನಾನು ಕೂಡ ಆಲ್ಮೋಸ್ಟ್ 10 ವರ್ಷದಿಂದ ಬೆಂಗಳೂರಿನ ರಸ್ತೆ ಅಥವಾ ಫುಟ್ಪಾತ್ ಇರ್ಬೋದು ಅಥವಾ ಗುಂಡಿಮಯವಾದಂಥ ರಸ್ತೆಗಳ ಬಗ್ಗೆ ವರದಿ ಮಾಡ್ಕೊಂಡೇ ಬರ್ತಿದ್ದೀನಿ. ಆದರೆ ಎಲ್ಲೂವರೆಗೂ ಕೂಡ ಒಂದು ಮಾಧ್ಯಮದ ವರದಿಯನ್ನು ಆದರೂ ನೋಡಿ GB ಅಧಿಕಾರಿಗಳು ಬಂದು ಈ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಸಮಸ್ಯೆಯನ್ನು ಸಾಲ್ವ್ ಮಾಡಿಬಿಟ್ಟಿದ್ರೆ ಬೇಷ್ ಅನ್ಬೋದಿತ್ತು. ಆದರೆ ಇದು ಅಂದಿನ BBMP ಇಂದಿನ GB ಅಧಿಕಾರಿಗಳು ಬರೀ ಹೆಸರು ಮಾತ್ರ ಚೇಂಜ್ ಆಗಿರೋದು, ಆದರೆ ಕೆಲಸ ಇನ್ನೂ ಕೂಡ ಹಾಗೇ ಇದೆ. ಅಪಾಯಕಾರಿಯಾದಂಥ ರಸ್ತೆಯಲ್ಲಿ ಜನರು ಸಂಚಾರವನ್ನು ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. ಇದನ್ನ ಹೇಳಿದ್ರೆ ಒಂದ್ ಕಡೆಯಿಂದಾಗಿ ರಾಜಕೀಯ ನಾಯಕರು ಬರೀ ಪೋಸ್ಟ್ ಅಲ್ಲಿ ವಾರನ ಮಾಡ್ಕೋತೀರಾ. ಆದ್ರೆ ಬಹುತೇಕವಾಗಿ ನಾನು ಹೇಳ್ತೀನಿ ಕೇಳಿ, 3 ಪಕ್ಷಗಳು ಅಷ್ಟೇ, ರಾಜಕೀಯ ಇರ್ಬೋದು, ಪ್ರಾದೇಶಿಕ ಇರ್ಬೋದು ಮತ್ತು ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಈ ಎಲ್ಲ ಪಕ್ಷಗಳು ಬರೀ ಜನರ ಭಾವನೆ, ಜನರ ಎಮೋಷನ್ ಜೊತೆ ಆಟ ಆಡುವಂಥ ಕೆಲಸವನ್ನು ಮಾಡ್ತಿದೆ. ಯಾರಿಗೂ ಕೂಡ ಅಭಿವೃದ್ಧಿ ಅನ್ನೋದು ಬೇಕಾಗಿಲ್ಲ, ಅಥವಾ ಬೆಂಗಳೂರು ಸುಂದರ ಅಥವಾ ಸ್ವಚ್ಛ ನಗರ ಆಗಬೇಕು ಅಂತ ಯಾರಿಗೂ ಕೂಡ ಒಂದು ಇಂಟೆನ್ಷನೇ ಇಲ್ಲ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗ್ತಾ ಹೋಗುತ್ತೆ. ಒಂದು ಕಡೆಯಿಂದಾಗಿ 1947 ನಮಗೆ ಸ್ವಾತಂತ್ರ್ಯ ಬಂತು, ಅಲ್ಲಿಂದ ಇಲ್ಲಿವರೆಗೂ ಬೆಂಗಳೂರಿನ ಚಿತ್ರಣ ನೋಡ್ತಿದ್ರೆ ದಿನದಿಂದ ದಿನಕ್ಕೆ ಉತ್ತಮವಾಗಬೇಕಿತ್ತು, ಆದರೆ ಹಾಳಾಗಿ ಹೋಗ್ತಿದೆ. ದಿನನಿತ್ಯ ರಸ್ತೆಯಲ್ಲಿ ಸಾವಿರಾರು ಜನ ಬಿದ್ದು ತಮ್ಮ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ. ಇನ್ಮೇಲಾದ್ರೆ ಅಧಿಕಾರಿಗಳು ಬರೀ ಪುಂಖಾನುಪುಂಖ ಭಾಷಣವನ್ನು ಮಾಡದೆ ಬರೀ ಹೇಳಿಕೆಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ ಅಂತೇಳಿ ಲೆಕ್ಕವನ್ನು ತೋರಿಸದೆ ಎಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತನ್ನಿ. ನಾವು ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಮತ್ತು ನಮ್ಮ ವರದಿ ನಿರಂತರವಾಗಿರುತ್ತೆ. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.